ಬಾಹ್ಯಾಕಾಶಕ್ಕೆ ಆಕ್ಸಿಯಾಮ್ 4 ನೌಕೆ ತಲುಪಿದೆ. ಡಾಕಿಂಗ್ ಕ್ಷಣಗಣನೆ ಆರಂಭ ಆಗಿದೆ. ಈ ಪ್ರಕ್ರಿಯೆಗೆ ಅಂತಾರಾಷ್ಟ್ರೀಯ ಸ್ಟೇಷನ್ನಲ್ಲಿ ಡಾಕಿಂಗ್ ಪ್ರಕ್ರಿಯೆ ಆರಂಭ ಆಗುತ್ತೆ. ಬಾಹ್ಯಾಕಾಶಕ್ಕೆ ಭಾರತದ ಶುಭಾಂಶು ಶುಕ್ಲಾ ಹೆಜ್ಜೆ ಇಟ್ಟಿದ್ದಾರೆ. ಐತಿಹಾಸಿಕ ಕ್ಷಣಕ್ಕೆ ಇಡೀ ವಿಶ್ವದ ಜನರು ಕಾಯ್ತಾ ಇದ್ದಾರೆ. ಅಂತರಿಕ್ಷದಲ್ಲಿ ಮತ್ತೊಂದು ವೈಜ್ಞಾನಿಕ ಸಾಧನೆಗೆ ಕ್ಷಣಗಣನೆ ಆರಂಭ ಆಗಿದೆ. ಬಾಹ್ಯಾಕಾಶದಲ್ಲಿ ಆಕ್ಸಿಯೋಮ್ 4 ನೌಕೆ ಇದೆ. ಕೇವಲ 20 ಮೀಟರ್ ದೂರದಲ್ಲಿದೆ. ಒಂದು ಕಡೆಯಿಂದ ISS ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಸ್ಟೇಷನ್ ನೋಡಿ 5 ಮೀಟರ್ ಮಾತ್ರ ಬಾಕಿ ಇದೆ. ಇದನ್ನ ಡಾಕಿಂಗ್ ಪ್ರಕ್ರಿಯೆ ಅಂತಾರೆ. ಅಂದರೆ ಈ ಕ್ಯಾಪ್ಸಲ್ ಇದೆಯಲ್ಲ, ಆ ಕ್ಯಾಪ್ಸಲ್ ಹೋಗಿ ISSಗೆ ಅಟ್ಯಾಚ್ ಆಗೋದು. ಅದರ ಒಳಗಡೆ ಕ್ರೂ ಮೆಂಬರ್ಸ್ ಇದ್ದಾರೆ. ಅಲ್ಲಿಂದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದ ಒಳಗಡೆ ಹೋಗ್ತಾರೆ. ಅಲ್ಲೊಂದು ಸಾಕೆಟ್ ಅಂತ ಇದೆ ನೋಡಿ, ಅಲ್ಲಿ ರೌಂಡ್ ಆಗಿ ಕಾಣಿಸ್ತಾ ಇದೆ. ನೀವು ಬಲ್ಬ್ ಸಿಕ್ಕಿಸ್ತೀರಲ್ವಾ, ಅದಕ್ಕೆ ಸಾಕೆಟ್ ಅಂತಾರೆ ನೋಡಿ. ಅದೇ ಥರ ISSನಲ್ಲೂ ಒಂದು ಸಾಕೆಟ್ ಇರುತ್ತೆ. ಬೇರೆ ಬೇರೆ ಕ್ಯಾಪ್ಸಲ್ಗಳಿಗೆ ಬೇರೆ ಬೇರೆ ಸಾಕೆಟ್ಗಳು ಇರ್ತವೆ ನೋಡಿ. ಅಲ್ಲಿ ಗಮನಿಸ್ತಾ ಇದ್ದೀರಿ, ಇನ್ನೇನು ಕೆಲವೇ ಸೆಕೆಂಡ್ಗಳು ಮಾತ್ರ ಬಾಕಿ. ಆ ಕ್ಯಾಪ್ಸಲ್ನ ಟಾಪ್ ಓಪನ್ ಆಗಿದೆ. ನೇರವಾಗಿ ಹೋಗಿ ಆ ಸಾಕೆಟ್ನ ಒಳಗಡೆ ಕೂತ್ಕೊಳ್ಳುತ್ತೆ. ಅದಾದ ನಂತರ ಅಲ್ಲಿ ಆಕ್ಸಿಜನ್ನು, ಅದರ ಪ್ರೆಷರು ಎಲ್ಲವನ್ನ ಮಾನಿಟರ್ ಮಾಡ್ತಾರೆ. ನಂತರ ಅದರ ಒಳಗಡೆ ಇರುವಂಥ ಹ್ಯಾಶೆಟ್ ಓಪನ್ ಆಗುತ್ತೆ. ಒಳಗಡೆ ಇರೋವಂಥ ಆಸ್ಟ್ರೋನಾಟ್ಸ್ ಇಳಿತಾರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದ ಒಳಗೆ. ಎಸ್, ಡಾಕಿಂಗ್ ಪ್ರಕ್ರಿಯೆ ಆಗಿದೆ. ನೀವು ಗಮನಿಸ್ತಾ ಇದ್ದೀರಿ, ISSಗೆ ಬಂದು ಕ್ಯಾಪ್ಸಲ್ ಅಟ್ಯಾಚ್ ಆಗಿದೆ. ಇದನ್ನ ಡಾಕಿಂಗ್ ಪ್ರಕ್ರಿಯೆ ಅಂತಾರೆ. ಈ ಹಿಂದೆ ಸುನೀತಾ ವಿಲಿಯಮ್ಸ್ ಬರುವಾಗ ಅನ್ಡಾಕಿಂಗ್ ಅಂತ ನೀವು ಕೇಳಿರ್ತೀರಿ, ಪದೇ ಪದೇ ಕೇಳಿರ್ತೀರಿ. ಅದು ಇದರಿಂದ ಡಿಟ್ಯಾಚ್ ಆಗೋದು, ಅದಕ್ಕೆ ಅನ್ಡಾಕಿಂಗ್ ಅಂತಾರೆ. ಇದಕ್ಕೆ ಡಾಕಿಂಗ್ ಪ್ರಕ್ರಿಯೆ ಅಂತಂತಾರೆ. ಸಂಪನ್ನ ಆಗಿದೆ. ISSಗೆ ಕ್ಯಾಪ್ಸಲ್ ಬಂದು ಜೋಡಣೆ ಆಗಿದೆ. ಡಾಕಿಂಗ್ ಪ್ರಕ್ರಿಯೆ ಕಂಪ್ಲೀಟ್ ಆಗಿದೆ. ಇದಾದ ನಂತರ ಅಲ್ಲಿ ಸೇಫ್ಟಿ ಚೆಕ್ ಅಂತ ಮಾಡ್ತಾರೆ. ಆಕ್ಸಿಜನ್ ಲೆವೆಲ್ಲು, ಅದು ಇದು ಒಂದಷ್ಟು ಪ್ಯಾರಾಮೀಟರ್ಸ್ ಇರ್ತವೆ. ಆ ಪ್ಯಾರಾಮೀಟರ್ಸನ್ನೆಲ್ಲ ನೋಡ್ತಾರೆ. ಅದಾದ ನಂತರ ಈ ಕ್ಯಾಪ್ಸಲ್ನ ಹ್ಯಾಚೆಟ್ ಓಪನ್ ಆಗುತ್ತೆ. ಹ್ಯಾಚೆಟ್ ಓಪನ್ ಆದ ನಂತರ ಒಳಗಡೆ ಇರುವಂಥ ಗಗನಯಾತ್ರಿಗಳು ISSನ ಒಳಗಡೆ ಹೋಗ್ತಾರೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದ ಒಳಗಡೆ ಇಳಿತಾರೆ. ಸೊ ಈಗ ಜೋಡಣೆಯ ಪ್ರಕ್ರಿಯೆ ಕಂಪ್ಲೀಟ್ ಆಗಿದೆ. ಡಾಕಿಂಗ್ ಪ್ರಕ್ರಿಯೆ ಕಂಪ್ಲೀಟ್ ಆಗಿದೆ. ಸೊ ಅದನ್ನು ನೀವು ನೇರವಾಗಿ ಗಮನಿಸ್ತಾ ಇದ್ದೀರಿ. ಇದು ISS ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರ. ಭೂಮಿಯಿಂದ 400 ಕಿಲೋಮೀಟರ್ ಮೇಲಿದೆ. ನಿನ್ನೆಯಷ್ಟೇ ಉಡಾವಣೆ ಆಗಿತ್ತು. ಉಡಾವಣೆಯ ನಂತರದಲ್ಲಿ ಈ ಕ್ಯಾಪ್ಸಲ್ಗಿಂತಲೂ ಕೆಳಗಡೆ ಈ ಥ್ರಸ್ಟರ್ಸ್ ಬರುತ್ತಲ್ಲ, ಇಂಜಿನ್ ಬರುತ್ತಲ್ಲ, ಇಂಜಿನ್ ಒಂದು ರೊಟೇಷನ್ನಲ್ಲಿ ತಿರುಗ್ತಾ ಇರುತ್ತೆ. ಆ ರೊಟೇಷನ್ನಲ್ಲಿ ತಿರುಗ್ತಾ ISS ಹತ್ತಿರಕ್ಕೆ ಬಂದಾಗ ಆ ಥ್ರಸ್ಟರ್ಸ್ ಬೂಸ್ಟ್ ಆಗುತ್ತೆ, ಮೇಲ್ಪಥಕ್ಕೆ ತಳ್ಳಲ್ಪಡುತ್ತೆ. ಹಾಗೆ ಮತ್ತೊಂದು ಸುತ್ತು, 2 ಸುತ್ತು, 3 ಸುತ್ತು, ಹೀಗೆ ಸುತ್ತುತ್ತಾ ISSಗೆ ಮತ್ತೆ ಹತ್ತಿರ ಆಗ್ತಾ ಈಗ ಡಾಕಿಂಗ್ ಪ್ರಕ್ರಿಯೆ ಕಂಪ್ಲೀಟ್ ಆಗಿದೆ. ಇದು ISSಗೆ ಬಂದು ಸೇರೋವಂಥ ಪ್ರಕ್ರಿಯೆ, ಕ್ಯಾಪ್ಸಲ್ ಬಂದು ಸೇರೋವಂಥ ಪ್ರಕ್ರಿಯೆ. ಆ ಕ್ಯಾಪ್ಸಲನ್ನು ಕೂಡ ಗಮನಿಸ್ತಾ ಇದ್ದೀರಿ. ಅದರ ಒಳಗಡೆ ಆಸ್ಟ್ರೋನಾಟ್ಸ್ ಇದ್ರು, ಅದರ ಒಳಗಡೆ ಗಗನಯಾತ್ರಿಗಳಿದ್ರು. ಅದರ ಪೈಕಿ ಭಾರತದವರು ಕೂಡ ಶುಭಾಂಶು ಶುಕ್ಲಾ ಇವರು ಕೂಡ ಇದ್ದಾರೆ. ಒಂದು ಐತಿಹಾಸಿಕ ಕ್ಷಣ. ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿದ್ದೀವಿ. ಬಾಹ್ಯಾಕಾಶ ನಿಲ್ದಾಣಕ್ಕೆ ತಲುಪಿದಂಥ 2ನೇ ಭಾರತೀಯ. ಭಾರತದ ಮೂಲ ಅಂತಲ್ಲ, ಭಾರತದವರೇ ಇವರು. ಸುನೀತಾ ವಿಲಿಯಮ್ಸ್ ಅವರ ಪೂರ್ವಜರು ಭಾರತದ ಮೂಲದವರಾಗಿದ್ದರು. ಹಾಗಾಗಿ ಇವರು ಭಾರತದವರೇ ಆಗಿರುವಂಥ ಶುಭಾಂಶು ಶುಕ್ಲಾ 2ನೇ ಭಾರತೀಯ ISS ಅನ್ನು ತಲುಪಿದ್ದಾರೆ. ಅಂತಾರಾಷ್ಟ್ರೀಯ ಸ್ಪೇಸ್ ಸ್ಟೇಷನ್ ಅಲ್ಲಿಗೆ ತಲುಪಿದ್ದಾರೆ. ಡಾಕಿಂಗ್ ಪ್ರಕ್ರಿಯೆಯನ್ನು ಗಮನಿಸ್ತಾ ಇದ್ದೀರಿ. ಈಗಾಗಲೇ ಹೋಗಿ ISSಗೆ ಅಟ್ಯಾಚ್ ಆಗಿದೆ. ಇದಾದ ನಂತರ ಒಂದಷ್ಟು ಆಗಲೇ ನಾನು ಹೇಳಿದೆ ಸೇಫ್ಟಿ ಪ್ಯಾರಾಮೀಟರ್ಸ್ ಅಂತ, ಅದನ್ನೆಲ್ಲವನ್ನು ಚೆಕ್ ಮಾಡ್ತಾರೆ. ಚೆಕ್ ಆದ ನಂತರದಲ್ಲಿ ಹ್ಯಾಶೆಟ್ ಓಪನ್ ಆಗುತ್ತೆ. ಈ ಕ್ಯಾಪ್ಸಲ್ನ ಒಳಗಡೆ ಒಂದು ವಿಂಡೋ ಇರುತ್ತೆ, ಡೋರ್ ರೀತಿಯಲ್ಲಿರುತ್ತೆ. ಆ ಕ್ಯಾಪ್ಸಲ್ ಹ್ಯಾಶೆಟ್ ಓಪನ್ ಆಗುತ್ತೆ. ಅದಾದ ನಂತರ ಈ ಆಸ್ಟ್ರೋನಾಟ್ಸ್ ಯಾರಿದ್ದಾರೆ, ಗಗನಯಾತ್ರಿಗಳು ಯಾರಿದ್ದಾರೆ, ಅವರು ISSನ ಒಳಗಡೆ ಇಳಿತಾರೆ. ಸಾಕಷ್ಟು ಪ್ರಯೋಗಗಳನ್ನು ಮಾಡುವವರಿದ್ದಾರೆ. 14 ದಿನ ಅಲ್ಲಿರ್ತಾರೆ. 4 ದಿನದವರೆಗೆ ಪ್ರಯೋಗಗಳನ್ನು ಮಾಡ್ತಾರೆ, ವಿವಿಧ ರೀತಿಯ ಪ್ರಯೋಗಗಳನ್ನು ಮಾಡ್ತಾರೆ. ಅದಾದ ನಂತರ ಮತ್ತೆ ವಾಪಸ್ ಭೂಮಿಗೆ ಬರ್ತಾರೆ. ಸೊ ಯಶಸ್ವಿಯಾಗಿ ಭಾರತದ ಗಗನಯಾತ್ರಿ ISS ಅನ್ನು ತಲುಪಿದ್ದಾರೆ. ಅಂತಾರಾಷ್ಟ್ರೀಯ ಸ್ಪೇಸ್ ಸ್ಟೇಷನ್ ಅನ್ನು ತಲುಪಿದ್ದಾರೆ. ನಿಗದಿತ ಸಮಯಕ್ಕಿಂತ 40 ನಿಮಿಷ ಮುಂಚೆಯೇ
ಡಾಕಿಂಗ್ ಪ್ರಕ್ರಿಯೆ ಆಗಿದೆ. 4 ಗಗನಯಾತ್ರಿಗಳಿದ್ದಾರೆ, ಆ ಪೈಕಿ ಭಾರತೀಯರು ಒಬ್ಬರು. ಸೊ ಡಾಕಿಂಗ್ ಪ್ರಕ್ರಿಯೆ ಪೂರ್ಣವಾಗಿದೆ. ಈಗಾಗಲೇ ಹೇಳ್ತಾ ಇದ್ದ ರೀತಿಯಲ್ಲೇ ಹೇಗೆ ನಡೆಯುತ್ತೆ ಇದೆಲ್ಲ ಪ್ರೊಸೀಜರು. ಒಂದು ಕಡೆ ಉಪಗ್ರಹ ಅಥವಾ ಉಡ್ಡಯನ ವೆಹಿಕಲ್ ಅಂತ ಏನು ಹೇಳ್ತೀವಿ, ಅಥವಾ ಮಾನವನನ್ನು ಹೊತ್ತು ಸಾಗುವಂಥ ಕ್ಯಾರಿಯರ್ ಏನಿದೆ ಅದನ್ನು ಉಡಾವಣೆ ಮಾಡ್ತಾರೆ. ಅದಾದ ನಂತರ ಆ ಕ್ಯಾರಿಯರ್ ಭೂಮಿಯ ಪಥಕ್ಕಿಂತ ಮೇಲೆ ಹೋಗಿ ಅಂತರಿಕ್ಷ ಅಂತ ಏನು ಕರಿತೀವಿ ಆ ಅಂತರಿಕ್ಷಕ್ಕೆ ಹೋಗುತ್ತೆ. ಅಲ್ಲಿಂದ ಮುಂದೆ ಆ ಪಥದಲ್ಲೇ ಸುತ್ತಾ ಇರುತ್ತೆ, ಸುತ್ತಿ 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 ಪರಿಭ್ರಮಣೆಯನ್ನು ಮಾಡ್ತಾ ಇರುತ್ತೆ. ಒಂದೊಂದೇ ಹಂತವನ್ನು ತಲುಪ್ತಾ ಹೋಗುತ್ತೆ. ಅದಾದ ನಂತರ ಈ ಕ್ಯಾರಿಯರ್ ಏನಿದೆ ಅದರಲ್ಲಿ ಥ್ರಸ್ಟರ್ಸ್ ಅಂತಿರುತ್ತೆ. ಆ ಥ್ರಸ್ಟ್ ಮಾಡ್ತಾ ಇರುತ್ತೆ, ಅಂದರೆ ವೇಗವನ್ನು ಬೂಸ್ಟ್ ಮಾಡ್ತಾ ಇರುತ್ತೆ, ಮೇಲೆ ಕೆತ್ತುತ್ತಾ ಇರುತ್ತೆ. ಹಾಗಾಗಿ ಒಂದೊಂದೇ ಹಂತವನ್ನು ತಲುಪಿ ಮುಂದೆ IAS ಅನ್ನು ತಲುಪುತ್ತೆ. ಅಲ್ಲಿ ಒಂದು ಡಾಕಿಂಗ್ ಪ್ರಕ್ರಿಯೆ, ಆಗಲೇ ನಾನು ಹೇಳ್ತಾ ಇದ್ದೆ, ಈ ಹ್ಯಾಶೆಟ್ಟನ್ನು IASಗೆ ಅಟ್ಯಾಚ್ ಮಾಡುವಂಥ ಪ್ರಕ್ರಿಯೆ ಇದು. ಆ ಪ್ರಕ್ರಿಯೆ ಆಗಿದೆ, ಅದನ್ನು ನಾವು ಗಮನಿಸಿದ್ವಿ. ISSಗೆ ಅಟ್ಯಾಚ್ ಮಾಡುವಂಥ ಪ್ರಕ್ರಿಯೆ ಅದು. ಆ ಪ್ರಕ್ರಿಯೆಯನ್ನು ನಾವು ಗಮನಿಸಿದ್ವಿ. ಒಟ್ಟು 40 ನಿಮಿಷ ಮುಂಚಿತವಾಗಿ IAS ಅನ್ನು ತಲುಪಿದೆ. ಅಂತಾರಾಷ್ಟ್ರೀಯ ಸ್ಪೇಸ್ ಸ್ಟೇಷನ್ ಅದನ್ನು ತಲುಪಿದೆ. ಇನ್ನೇನು ಗಗನಯಾತ್ರಿಗಳು ಆ ಹ್ಯಾಚೆಟ್ ಓಪನ್ ಆದ ನಂತರ ಹೊರಗಡೆ ಬರ್ತಾರೆ, IASನ ಒಳಗಡೆ ಇಳಿತಾರೆ. ಒಂದಷ್ಟು ಸೇಫ್ಟಿ ಮೆಜರ್ಸ್ ಅದನ್ನೆಲ್ಲವನ್ನು ಚೆಕ್ ಮಾಡಬೇಕಾಗತ್ತೆ, ಅದನ್ನು ಮಾಡ್ತಾ ಇರಬಹುದು. ಅದಕ್ಕೋಸ್ಕರ ಈ ಕಾಲಾವಕಾಶ ಇದೆ, ಅದನ್ನು ತೆಗೆದುಕೊಳ್ತಾರೆ. ಅದಾದ ನಂತರ IASಗೆ ಇಳಿತಾರೆ. ಸೊ ಆಕ್ಸಿಯಾನ್ 4 ಇದರ ಮೂಲಕ ಈ ಸ್ಪೇಸ್ ಸ್ಟೇಷನ್ಗೆ ಬಂದು ಇಳಿತಾರೆ. ಈಗಾಗಲೇ ಡಾಕಿಂಗ್ ಪ್ರಕ್ರಿಯೆ ಆಗಿದೆ. ಐತಿಹಾಸಿಕ ಕ್ಷಣ ಇದು. ನಾವೆಲ್ಲರೂ ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿದ್ದೀವಿ. ಭಾರತೀಯ ಮೂಲದ ಶುಭಾಂಶು ಶುಕ್ಲಾ, ಭಾರತದವರೇ ಆದಂಥ ಶುಭಾಂಶು ಶುಕ್ಲಾ ಅವರು ಕೂಡ ಗಗನಯಾತ್ರಿ ISSನ ತಲುಪಿದ್ದಾರೆ. ಸೊ ಈ ಪ್ರಕ್ರಿಯೆಗಳೆಲ್ಲವೂ ಕೂಡ ಮುಗಿತಾ ಇದೆ. ಎಲ್ಲರೂ ಕಾಯ್ತಾ ಇದ್ವಿ, ಸಾಕಷ್ಟು ಬಾರಿ ಕ್ಯಾನ್ಸಲ್ ಆಯಿತು, ಮುಂದೂಡಿಕೆ ಆಯಿತು. ಅದಾದ ನಂತರ ನಿನ್ನೆ ಯಶಸ್ವಿಯಾಗಿ ಉಡ್ಡಯನ ಆಯಿತು. ಇದಾದ ನಂತರದಲ್ಲಿ ಈಗ ಡಾಕಿಂಗ್ ಪ್ರಕ್ರಿಯೆ ಮುಗಿದಿದೆ. ಅಂತಾರಾಷ್ಟ್ರೀಯ ಸ್ಪೇಸ್ ಸ್ಟೇಷನನ್ನು ಗಗನ ನೌಕೆ ತಲುಪಿದೆ. ಗಗನ ನೌಕೆಯ ಡಾಕಿಂಗ್ ಪ್ರಕ್ರಿಯೆಯನ್ನು ಕೂಡ ನಾವು ನೋಡಿದ್ವಿ. ISSಗೆ ಅಟ್ಯಾಚ್ ಆಗುವಂಥ ಪ್ರಕ್ರಿಯೆ ಅದು. ಆ ಪ್ರಕ್ರಿಯೆಯನ್ನು ನಾವು ನೋಡ್ತಾ ಇದ್ವಿ. ಈಗ ಆ ಪ್ರಕ್ರಿಯೆಯೂ ಕೂಡ ಮುಗಿದಿದೆ. ಇದಾದ ನಂತರ ಹ್ಯಾಚೆಟ್ ಓಪನ್ ಆಗಿ ಅಲ್ಲಿರುವಂಥ ಗಗನಯಾತ್ರಿಗಳು ಹೊರಬರ್ತಾರೆ. ಇದು ಬಹಳ ಇಂಪಾರ್ಟೆಂಟ್, ಯಾಕೆಂದರೆ ಭಾರತವೂ ಕೂಡ ಮುಂಬರುವಂಥ ದಿನಗಳಲ್ಲಿ ಗಗನಯಾನವನ್ನು ಮಾಡಬೇಕು ಅಂತ ಇದ್ದೀವಿ. ಅದಕ್ಕೋಸ್ಕರ 4 ಜನರನ್ನು ನಾವು ಆಯ್ಕೆ ಮಾಡಿದ್ದೀವಿ. ಆ ಪೈಕಿ ಒಬ್ಬರನ್ನು ಈಗ ನಾಸಾದ ಸಹಯೋಗದೊಂದಿಗೆ ಅಂತರಿಕ್ಷಕ್ಕೆ ಕಳಿಸಿದ್ದೀವಿ. ಚಂದ್ರಮೋಹನ್ ಇದರ ಬಗ್ಗೆ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಬಹಳ ಕಾತುರ ಇತ್ತು, ಕಾಯುವಿಕೆ ಇತ್ತು. ಆ ಕಾಯುವಿಕೆ ಈಗ ಮುಗಿದಿದೆ. ಡಾಕಿಂಗ್ ಪ್ರಕ್ರಿಯೆಯನ್ನು ಕೂಡ ಗಮನಿಸಿದ್ವಿ. ಮುಂದಿನ ಪ್ರಕ್ರಿಯೆಗಳು ಹೇಗಿರ್ತವೆ, ಏನಿರುತ್ತೆ ಅಂತ? ಹೌದು ವಸುದೇವ್, ಭಾರತೀಯರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕೆ ಕಾಲಿಡಬೇಕು ಮತ್ತು ಬಾಹ್ಯಾಕಾಶ ಕೇಂದ್ರಕ್ಕೆ ಹೋಗಬೇಕು ಅನ್ನೋದು ಭಾರತದ ದಶಕಗಳ ಕನಸು. ಮುಖ್ಯವಾಗಿ 1984ರಲ್ಲಿ ರಾಕೇಶ್ ಶರ್ಮಾ ಅವರು ಸುಯಜ್ ನೌಕೆಯ ಮೂಲಕ ಬಾಹ್ಯಾಕಾಶಕ್ಕೆ ಹೋಗಿದ್ರು. ಆದ್ರೆ ಆಗ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋಗಿರಲಿಲ್ಲ. ಈಗ ಮೊದಲ ಬಾರಿಗೆ ಭಾರತದ ಪ್ರಜೆಯೊಬ್ಬರು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋಗಿದ್ದಾರೆ. ಶುಭಾಂಶು ಶುಕ್ಲಾ ಅವರು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅನ್ನ ಈಗ ಪ್ರವೇಶವನ್ನ ಮಾಡಿದ್ದಾರೆ. ಮುಂದಿನ 14 ದಿನಗಳ ಕಾಲ ಅವರು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಲ್ಲೇ ಇರ್ತಾರೆ. ಈಗ ಡ್ರ್ಯಾಗನ್ ಸ್ಪೇಸ್ ಕ್ರಾಫ್ಟ್ ಇಂದ ಶುಕ್ಲಾ ಮತ್ತು ಇನ್ನೂ ಉಳಿದ 3 ಹೊತ್ತೊಯ್ತದಂತ ಡ್ರ್ಯಾಗನ್ ಸ್ಪೇಸ್ ಕ್ರಾಫ್ಟ್ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅನ್ನ ತಲುಪಿದೆ. ಈಗ ಮುಂದೆ ಈಗಾಗಲೇ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಲ್ಲೂ ಕೂಡ ಇನ್ನೂ 12 ಮಂದಿ ಯಾತ್ರಿಗಳಿದ್ದಾರೆ, ಅವರನ್ನು ಕೂಡ ಇವರು ಸೇರ್ಕೊಳ್ತಾರೆ. ಈಗ ಮುಂದಿನ 16 ದಿನಗಳ ಕಾಲ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಬೇರೆ ಬೇರೆ ಅಧ್ಯಯನಗಳನ್ನ, ಸಂಶೋಧನೆಗಳನ್ನ ನಡೆಸ್ತಾರೆ. ಮುಖ್ಯವಾಗಿ ಅಲ್ಲಿನ ಗ್ರಾವಿಟಿಗೆ ಸಂಬಂಧಪಟ್ಟಂತೆ, ಮಜಲ್ ಲಾಸ್ಗೆ ಸಂಬಂಧಪಟ್ಟಂತೆ, ಅಲ್ಲಿ ಬೀಜಗಳನ್ನ ಮೊಳಕೆ ಹೊಡಿತಾವ ಹೇಗೆ, ಮತ್ತೆ ಬೇರೆ ಬೇರೆ ಅಂಶಗಳ ಬಗ್ಗೆ ಅಧ್ಯಯನವನ್ನು ಕೂಡ ನಡೆಸ್ತಾರೆ. ಭಾರತದ ಶುಭಾಂಶು ಶುಕ್ಲಾ ಅವರು ಕೂಡ 7 ಅಧ್ಯಯನಗಳನ್ನ ಕೂಡ ನಡೆಸುತ್ತಿದ್ದಾರೆ. ಆ 7 ಅಧ್ಯಯನಗಳ ಪೈಕಿ 4 ಅಧ್ಯಯನಗಳನ್ನ ನಮ್ಮ ಕರ್ನಾಟಕದ ಶಿಕ್ಷಣ ಸಂಸ್ಥೆಗಳು ಮತ್ತು ಬೇರೆ ಬೇರೆ ಸಂಸ್ಥೆಗಳು ರೂಪಿಸಿರ್ತಕ್ಕಂಥದ್ದು ವಿಶೇಷ. ಬೆಂಗಳೂರಿನ IISc ಮತ್ತು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯ ಮತ್ತೆ ಬೆಂಗಳೂರಿನ ಮತ್ತೊಂದು ಸಂಸ್ಥೆ ಕೂಡ ಒಂದು ಅಧ್ಯಯನವನ್ನ ಶುಭಾಂಶು ಶುಕ್ಲಾ ಅವರ ಮೂಲಕ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲಿ ನಡೆಸ್ತಾ ಇದೆ. ಈ ಎಲ್ಲ ಅಧ್ಯಯನಗಳನ್ನು ಕೂಡ ಮಾಡಲಿದ್ದಾರೆ. ಈ ಜೊತೆಗೆ ಬಾಹ್ಯಾಕಾಶ ನಿಲ್ದಾಣದಿಂದಲೇ ಶುಭಾಂಶು ಶುಕ್ಲಾ ಅವರು ಗಣ್ಯ ವ್ಯಕ್ತಿಗಳೊಂದಿಗೆ ಮಾತುಕತೆ ನಡೆಸತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡತಕ್ಕಂಥ ಉದ್ದೇಶ ಕೂಡ ನಾಸಾಗೆ ಮತ್ತು ಇಸ್ರೋಗೆ ಇದೆ. ಹೀಗಾಗಿ ಬಾಹ್ಯಾಕಾಶ ನಿಲ್ದಾಣದಿಂದ ಶುಭಾಂಶು ಶುಕ್ಲಾ ಅವರು ಭಾರತದ ಪ್ರಧಾನಿ ಮೋದಿ ಅವರೊಂದಿಗೆ ಮಾತನಾಡುವಂತಹ ನಿರೀಕ್ಷೆ ಕೂಡ ಇದೆ.
ಈ ಹಿಂದೆ 1984ರಲ್ಲೂ ಕೂಡ ರಾಕೇಶ್ ಶರ್ಮಾ ಅವರು ಆಗಿನ ಪ್ರಧಾನಿಯಾಗಿದ್ದಂತಹ ಇಂದಿರಾ ಗಾಂಧಿ ಅವರೊಂದಿಗೆ ಮಾತನಾಡಿದ್ರು. ಈಗ ಅದೇ ರೀತಿಯಾದಂತಹ ಒಂದು ಸನ್ನಿವೇಶ ಮರುಸೃಷ್ಟಿ ಆಗ್ತಕ್ಕಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇವೆ. ಈಗ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದಲೇ ಶುಭಾಂಶು ಶುಕ್ಲಾ ಅವರು ಭಾರತದ ಪ್ರಧಾನಿ ಮೋದಿ ಅವರೊಂದಿಗೆ ನೇರವಾಗಿ ಮಾತನಾಡುವಂಥದ್ದು, ಅಲ್ಲಿನ ತಮ್ಮ ಅನುಭವಗಳನ್ನ ಮೋದಿ ಅವರ ಜೊತೆಗೆ ಹಂಚಿಕೊಳ್ತಕ್ಕಂತಹ ನಿರೀಕ್ಷೆ ಮತ್ತು ಪ್ಲಾನ್ ಅನ್ನು ಕೂಡ ಈಗ ನಾಸಾ ಮತ್ತು ಇಸ್ರೋ ಹಾಕೊಂಡಿವೆ. ಈಗ ಮುಖ್ಯವಾಗಿ 550 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗ ಭಾರತದ ಶುಭಾಂಶು ಶುಕ್ಲಾ ಅವರನ್ನ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಕಳಿಸ್ಕೊಡ್ಲಾಗಿದೆ. ನಾಸಾದೊಂದಿಗೆ 2023ರಲ್ಲಿ ಈ ಬಗ್ಗೆ ಒಪ್ಪಂದವನ್ನ ಮಾಡ್ಕೊಳ್ಳಿಕ್ಕೆ ಮೋದಿ ಅವರು ಅಮೆರಿಕದಲ್ಲಿ ಮಾತುಕತೆಯನ್ನು ನಡೆಸಿದ್ರು. ಅದ್ರ ಪ್ರಕಾರವೇ ಈಗ ಎಲ್ಲವೂ ನಿರೀಕ್ಷೆ ಅಂತಾನೆ ಈಗ ನಡೀತಾ ಇದೆ. ಮುಂದೆ ಇಸ್ರೋದಿಂದಲೂ ಕೂಡ ಮಾನವನ ಗಗನಯಾನ ಕೈಗೊಳ್ಳಬೇಕು ಅನ್ನೋ ಒಂದು ಪ್ಲಾನ್ ಕೂಡ ಇದೆ. ಜೊತೆಗೆ ಭಾರತವೇ ಒಂದು ಸಪರೇಟ್ ಆದಂತಹ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅನ್ನ ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಯೋಜನೆಯನ್ನು ಕೂಡ ಇಸ್ರೋ ಹಾಕೊಂಡಿದೆ. ಅವುಗೆಲ್ಲವೂ ಮುಂದಿನ ಎಲ್ಲಾ ಕಾರ್ಯಕ್ರಮಗಳಿಗೆ ಯೋಜನೆಗಳಿಗೆ ಒಂದು ಪೀಠಿಕೆ ಆಗುವಂತ ರೀತಿಯಲ್ಲಿ ಈಗ ಭಾರತದ ಶುಭಾಂಶು ಶುಕ್ಲಾ ಅವರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಿದ್ದಾರೆ. ಇವರ ಅನುಭವವನ್ನು ಕೂಡ ಮುಂದಿನ ದಿನಗಳಲ್ಲಿ ಭಾರತದ ಇಸ್ರೋ ಕೂಡ ಬಳಕೆಯನ್ನ ಮಾಡಿಕೊಳ್ಳಿದೆ. ಆ ನಿಟ್ಟಿನಲ್ಲಿ ಈಗ ಇಸ್ರೋ ಕೂಡ ಈಗ ನಾಸಾದೊಂದಿಗೆ ಜೊತೆಗೂಡಿ ಈ ಒಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಶುಭಾಂಶು ಶುಕ್ಲಾ ಸೇರಿದಂತೆ ಇತರ 3 ಗಗನಯಾನಿಗಳನ್ನ ಕಳಿಸುವಂತಹ ಪ್ರಾಜೆಕ್ಟ್ ನಲ್ಲೂ ಕೂಡ ತನ್ನನ್ನು ತಾನು ತೊಡಗಿಸಿಕೊಂಡಿದೆ. ಇಸ್ರೋದ ಮುಖ್ಯಸ್ಥರು ಕೂಡ ಈಗ ಅಮೆರಿಕದಲ್ಲೇ ಇದ್ಕೊಂಡು ಇವೆಲ್ಲಾ ಕೆಲಸ ಕಾರ್ಯಗಳನ್ನು ಕೂಡ ನಿರ್ವಹಿಸ್ತಾ ಇದ್ದಾರೆ. ಹೀಗೆ ಭಾರತ ಒಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ತನ್ನ ಹೆಜ್ಜೆ ಗುರುತುಗಳನ್ನ ಮೂಡಿಸ್ತಕ್ಕಂಥ ಕೆಲಸವನ್ನ ಈಗ ಯಶಸ್ವಿಯಾಗಿ ಮಾಡಿದೆ. ಈಗ ಇವತ್ತು ಕೂಡ ಶುಭಾಂಶು ಶುಕ್ಲಾ ಅವರ ಒಂದು ಹೇಳಿಕೆ ಕೂಡ ಬಿಡುಗಡೆ ಆಗಿತ್ತು. ಬಾಹ್ಯಾಕಾಶದಿಂದ ಎಲ್ಲರಿಗೂ ಕೂಡ ನಮಸ್ಕಾರವನ್ನ ಹೇಳಿದ್ರು. ಬೇರೆ ಬೇರೆ ಗಗನಯಾತ್ರಿಗಳ ಜೊತೆ ಹೋಗ್ತಾ ಇರ್ತಕ್ಕಂಥ ನನ್ನ ಪಯಣ ಸಾಕಷ್ಟು ಥ್ರಿಲ್ಲಿಂಗ್ ಆಗಿದೆ, ಇದು ಒಂದು ಅದ್ಭುತವಾದಂತಹ ಪಯಣ ಅನ್ನೋ ಒಂದು ಮಾತನ್ನು ಕೂಡ ಶುಭಾಂಶು ಶುಕ್ಲಾ ಅವರು ಹೇಳಿದ್ರು. ಈಗ ಅಲ್ಲಿ ಮುಂದಿನ 14 ದಿನಗಳ ಕಾಲ ಈ ಒಂದು 60 ಅಧ್ಯಯನಗಳನ್ನ ಸಂಶೋಧನೆಗಳನ್ನ 4 ಮಂದಿ ಕೂಡ ನಡೆಸ್ತಾರೆ. ಮತ್ತು ಶುಭಾಂಶು ಶುಕ್ಲಾ ಅವರು ಕೂಡ 7 ಸಂಶೋಧನೆಗಳನ್ನ ಬಾಹ್ಯಾಕಾಶ ನಿಲ್ದಾಣದಲ್ಲೇ ನಡೆಸಲಿದ್ದಾರೆ. ವಾಸುದೇವ್. ಓಕೆ, ಥ್ಯಾಂಕ್ ಯು ಚಂದ್ರಮೋಹನ್. ಸೊ ಆ ಡಾಕಿಂಗ್ ಪ್ರಕ್ರಿಯೆಯನ್ನು ನೋಡಿದ್ವಿ. ISSಗೆ ಈಗಾಗಲೇ ಬಂದು ತಲುಪಿದೆ ನೌಕೆ. 4 ಜನ ಇನ್ನೇನು ಇಳಿತಾರೆ ಗಗನಯಾತ್ರಿಗಳು. ಈ ಶುಭಾಂಶು ಶುಕ್ಲಾ ಅವರ ಪೋಷಕರನ್ನು ಗಮನಿಸ್ತಾ ಇದ್ದೀವಿ. ಅವರು ನಿನ್ನೆ ಲಾಂಚ್ ಆದಂತಹ ಸಂದರ್ಭದಲ್ಲೂ ಕೂಡ ಬಹಳ ಖುಷಿಯಿಂದ ಇದ್ದರು. ಶುಭಾಂಶು ಶುಕ್ಲಾ ಅವರು ಕೂಡ ಒಂದು ಟ್ವೀಟನ್ನು ಮಾಡಿದರು. ಬಹಳ ಅದ್ಭುತವಾಗಿದೆ ಈ ಜರ್ನಿ, ಭಾರತೀಯರು ನಮ್ಮ ಜೊತೆ ಇರಬೇಕು ಅಂತ ಕೂಡ ಕೇಳ್ಕೊಂಡಿದ್ರು. ಈಗ ಡಾಕಿಂಗ್ ಪ್ರಕ್ರಿಯೆ ಮುಕ್ತಾಯ ಆಗಿದೆ. ನಾವು ಗಮನಿಸ್ತಾ ಇದ್ದೀವಿ ಆ ವಿಜುವಲ್ನಲ್ಲಿ ISSಗೆ ಬಹಳ ಯಶಸ್ವಿಯಾಗಿ ಸ್ಪೇಸ್ ಕ್ರಾಫ್ಟ್ ಬಂದು ತಲುಪಿದೆ. ಆ ಕ್ಯಾಪ್ಸೂಲ್ನಲ್ಲಿರುವಂಥದ್ದು ಅದಕ್ಕೆ ಕ್ರ್ಯೂ ಮಾಡೆಲ್ ಅಂತ ಹೇಳ್ತಾರೆ. ಆ ಕ್ರ್ಯೂ ಮಾಡೆಲ್ನಿಂದ ಸರ್ವಿಸ್ ಮಾಡೆಲ್ಗೆ, ಅಂದರೆ ISSನಲ್ಲಿ ಸರ್ವಿಸ್ ಮಾಡ್ಯೂಲ್ ಇದೆ. ಆ ಮಾಡ್ಯೂಲ್ಗೆ ಈಗ ಗಗನಯಾತ್ರಿಗಳು ಇಳಿಬೇಕು. ಆ ಪ್ರಕ್ರಿಯೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಡೆಯುತ್ತೆ. ಅಲ್ಲಿಗೆ ಯಶಸ್ವಿಯಾಗಿ ಶುಭಾಂಶು ಶುಕ್ಲಾ ISS ಅನ್ನು ತಲುಪಿದ್ದಾರೆ. 60 ವಿವಿಧ ರೀತಿಯ ಪ್ರಯೋಗಗಳನ್ನು ಅಲ್ಲಿ ಮಾಡ್ತಾರೆ. ಬೇರೆ ಬೇರೆ ರೀತಿಯಾದಂಥ ಪ್ರಯೋಗಗಳನ್ನು ಮಾಡ್ತಾರೆ. ಸೊ ನಾಸಾದ ಸಹಯೋಗದೊಂದಿಗೆ ಈ ಒಂದು ಮಿಷನ್ ಆಗಿತ್ತು. ಮುಂದೆ ಭಾರತ ಇಸ್ರೋ ಗಗನಯಾನವನ್ನು ಹಾಕ್ಕೊಂಡಿದೆ. ಭಾರತದಿಂದ ನಮ್ಮದೇ ಆದಂಥ ISS ಅನ್ನು ನಿರ್ಮಾಣ ಮಾಡಬೇಕು ಅನ್ನೋದು ಕೂಡ ಇದೆ. ಈಗ ನಮ್ಮ ISS ಇಲ್ಲ, ಚೀನಾ, US, ರಷ್ಯಾ ಈ ISSಗಳಿದ್ದಾವೆ, ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಗಳಿದ್ದಾವೆ. ಆದರೆ ಭಾರತದ್ದೇ ಆದಂಥ ಇಂಡಿಜಿನಿಯಸ್ ನಮ್ಮದೇ ISS ಅಂದರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರವನ್ನು ನಿರ್ಮಾಣ ಮಾಡಬೇಕು ಅನ್ನೋ ಪ್ಲ್ಯಾನ್ ಭಾರತದ್ದಿದೆ. ಅದಕ್ಕೋಸ್ಕರ ಸಾಕಷ್ಟು ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನಗಳಾಗ್ತಾನೆ ಇದ್ದಾವೆ, ಪ್ರಯೋಗಗಳು ಆಗ್ತಾನೆ ಇದ್ದಾವೆ. ಅದರ ಒಂದು ಭಾಗವಾಗಿ ಭಾರತದ ಗಗನಯಾತ್ರಿಯನ್ನು ಅಂತರಿಕ್ಷಕ್ಕೆ ಕಳುಹಿಸಲಾಗಿದೆ, ISSಗೆ ಕಳುಹಿಸಲಾಗಿದೆ ನಾಸಾದ ಸಹಯೋಗದೊಂದಿಗೆ. ಶುಭಾಂಶು ಶುಕ್ಲಾ ISSನ ತಲುಪಿದ್ದಾರೆ. ಅವರ ಪೋಷಕರಲ್ಲಿ ಅವರ ಮುಖದಲ್ಲಾಗ್ತಾ ಇರುವಂಥ ಆ ಗೌರವದ ಜೊತೆಗೆ ಒಂದು ಹೆಮ್ಮೆಯ ಕ್ಷಣಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಆ ಮುಖದಲ್ಲಿ ಕಾಣಿಸ್ತಾ ಇದೆ, ನನ್ನ ಮಗ ISSಗೆ ತಲುಪಿದ್ದಾರೆ ಅಂತ ಹೇಳಿದಾಗ ಪೋಷಕರಿಗೆ ಒಂದು ರೀತಿಯ ಸಾರ್ಥಕ್ಯದ ಭಾವ ಬಂದೇ ಬರುತ್ತೆ. ಅದು ಆ ಮುಖದಲ್ಲಿ ಕಂಗೊಳಿಸ್ತಾ ಇದೆ. ನೆನ್ನೆ ಬಹಳ ಖುಷಿಯಲ್ಲಿದ್ದರು. ಜೊತೆಗೆ ಶುಭಾಂಶು ಶುಕ್ಲಾ ಅವರು ಕೂಡ ಒಂದು ಟ್ವೀಟನ್ನು ಮಾಡಿದರು. ಭಾರತೀಯರೆಲ್ಲರೂ ನಮ್ಮ ಜೊತೆ ಇರಬೇಕು, ನನ್ನ ಹೆಗಲ ಮೇಲೆ ಭಾರತದ ತಿರಂಗ ಇದೆ, ಬಹಳ ಗೌರವವನ್ನು ನಾನು ಅನುಭವಿಸ್ತಾ ಇದ್ದೀನಿ ಅಂತ ಹೇಳಿದರು. ಸೊ ಈಗ ಆ ಸಾರ್ಥಕ್ಯದ ಕ್ಷಣ, ನಾವೆಲ್ಲರೂ ಕಾಯ್ತಾ ಇದ್ದಂಥ ಕ್ಷಣ ಬಂದಿದೆ. ISSಗೆ ಈ ಗಗನ ನೌಕೆ ತಲುಪಿದೆ. ಡಾಕಿಂಗ್ ಪ್ರಕ್ರಿಯೆಯೂ ಕೂಡ ಪೂರ್ಣವಾಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಡಾಕಿಂಗ್ ಪ್ರಕ್ರಿಯೆ ಆದ ನಂತರ ಹ್ಯಾಶೆಟ್ ಓಪನ್ ಆಗಿ 4 ಜನ ಗಗನಯಾತ್ರಿಗಳು ಆ ಸರ್ವಿಸ್ ಮಾಡ್ಯೂಲ್ನ ಒಳಗಡೆ ಹೋಗ್ತಾರೆ. ತನ್ಮೂಲಕ ISSನ ತಲುಪ್ತಾರೆ, ಎಂಟರ್ ಆಗ್ತಾರೆ. ಸುಮಾರು 14 ಪ್ರಯೋಗಗಳು. ಇದರ ಪೈಕಿ 7 ಪ್ರಯೋಗವನ್ನು ಶುಭಾಂಶು ಶುಕ್ಲಾ ಅವರೇ ಮಾಡ್ತಾರೆ. ಅದರಲ್ಲಿ 4 ಪ್ರಯೋಗಗಳು ಬೆಂಗಳೂರಿಗೆ ಸಂಬಂಧಪಟ್ಟಂಥ ಪ್ರಯೋಗಗಳಿದ್ದಾವೆ. ಬಾಹ್ಯಾಕಾಶದಲ್ಲಿ
ಬೆಳೆ ಬೆಳೆಯೋದು ಹೇಗೆ, ಯಾವೆಲ್ಲ ಬೀಜಗಳು ಹೇಗೆ ಉತ್ಪತ್ತಿ ಆಗ್ತವೆ, ಮೊಳಕೆ ಹೊಡಿತವೆ, ಇದಕ್ಕೆ ಕುರಿತಾದಂಥ ಒಂದಷ್ಟು ಪ್ರಯೋಗಗಳು, ಅದರ ಜೊತೆಗೆ ಅಲ್ಲಿ ಬರಬಹುದಾದಂಥ ಕಾಯಿಲೆಗಳು ಯಾವುದು, ಅದನ್ನು ಹೇಗೆ ವಾಸಿ ಮಾಡಬೇಕು, ಔಷಧ, ಅಲ್ಲಿ ಕೆಮಿಕಲ್ ರಿಯಾಕ್ಷನ್ ಹೇಗಿರುತ್ತೆ, ಇದೆಲ್ಲದರ ಬಗ್ಗೆಯೂ ಕೂಡ ವಿವಿಧ ರೀತಿಯಲ್ಲಿ ಪ್ರಯೋಗಗಳನ್ನು ಮಾಡ್ತಾರೆ. ಸೊ ಆ ಪ್ರಯೋಗವನ್ನು ಶುಭಾಂಶು ಶುಕ್ಲಾ ಅವರು ಕೂಡ ಮಾಡುವವರಿದ್ದಾರೆ. ಡಾಕಿಂಗ್ ಪ್ರಕ್ರಿಯೆ ಪೂರ್ಣಗೊಂಡಿದೆ. ಸೊ ಈಗಾಗಲೇ ಅಂತರಿಕ್ಷದಲ್ಲಿ ರಷ್ಯಾ ಆರ್ಬಿಟರಿ ಮಾಡೆಲ್ ಅಂತಿದೆ, US ಆರ್ಬಿಟರಿ ಮಾಡೆಲ್ ಅಂತಿದೆ, ಜಪಾನ್ ಹಾಗೂ ಯುರೋಪ್ ಸೇರಿಕೊಂಡು ಆರ್ಬಿಟರಿ ಮಾಡೆಲನ್ನು ಮಾಡಿಕೊಂಡಿದೆ. ಅದೇ ರೀತಿಯಲ್ಲಿ ಭಾರತವೂ ಕೂಡ ಒಂದು ಆರ್ಬಿಟರಿ ಮಾಡೆಲನ್ನು ಮಾಡಬೇಕು, ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರವನ್ನು ಸ್ಥಾಪನೆ ಮಾಡಬೇಕು ಅನ್ನೋ ಪ್ಲ್ಯಾನನ್ನು ಇಟ್ಕೊಂಡಿದೆ. ಮುಂದೊಂದು ದಿನ ಆ ಕಾರ್ಯವನ್ನು ಭಾರತ ಮಾಡುತ್ತೆ. ಅದೇ ಪ್ಲ್ಯಾನ್ನಲ್ಲಿ ಭಾರತವೂ ಕೂಡ ಇದೆ. ಸೊ ಇದರ ಮೊದಲ ಭಾಗವಾಗಿ, ಮೊದಲ ಹೆಜ್ಜೆಯಾಗಿ ನಮ್ಮ ಆಸ್ಟ್ರೋನಾಟನ್ನು ನಾವು ಕಳಿಸಿದ್ದೀವಿ, ಗಗನಯಾತ್ರೆಯನ್ನು ನಾವು ಕಳಿಸಿದ್ದೀವಿ. ಅವರು ಯಶಸ್ವಿಯಾಗಿ ISS ಅನ್ನು ತಲುಪಿದ್ದಾರೆ. ಸೊ ಅಲ್ಲಿನ ಪ್ರಕ್ರಿಯೆಗಳು ಮತ್ತೆ ಹೇಳಬೇಕು ಅಂತಿಲ್ಲ. ಈ ಹಿಂದೆ ಅನೇಕ ಬಾರಿ ಸ್ಪೇಸ್ ಎಕ್ಸ್ ಸುಮಾರು 2 ಬಾರಿ ಮುಂದೂಡಿಕೆಯನ್ನು ಮಾಡಿತ್ತು. ಇಲ್ಲಿ ಆಕ್ಸಿಜನ್ ಲೀಕೇಜ್ ಆಗಿರ್ಬೋದು, ಥ್ರಸ್ಟರ್ಸ್ನಲ್ಲಿ ಆದಂಥ ಒಂದಷ್ಟು ಸಮಸ್ಯೆಗಳಾಗಿರ್ಬೋದು, ಹವಾಮಾನ ಸಮಸ್ಯೆ ಆಗಿರ್ಬೋದು, ಇದರಿಂದ ಸಮಸ್ಯೆ ಆಗಿತ್ತು. ಸೊ ಈಗ ಯಶಸ್ವಿಯಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.